ಎವ್ರಿವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನೇನಿದು ಆಟೋ ತೋರಿಸ್ತಾ ಇದ್ದೀನಿ ಅಂತ ಅನ್ಕೊತಾ ಇದ್ದೀರಾ. ನಾನು ಆ್ಯಕ್ಚುಲಿ ಆಫೀಸಿಂದ ಮನೆ ಬರುವಾಗ ನನಗೆ ಆಫೀಸ್ ವೆಹಿಕಲ್ಲು ಇರಲಿಲ್ಲ. ಸೊ ಅದಕ್ಕೆ ನಾನು ಆಟೋ ಬುಕ್ ಮಾಡಿದೆ. ಬಂದಿದ್ದು ಈ ಆಟೋ ನೋಡಿ, 5 ಸ್ಟಾರ್ ಹೋಟೆಲ್ ಆಟೋ ಇದ್ದಂಗಿದೆ ಇದು. ಇದರೊಳಗೆಲ್ಲ ಡಾಲ್ಸು ಮತ್ತು ಕಲರ್ಫುಲ್ ಫ್ಲವರ್ಸು ಎಲ್ಲ ಹಾಕಿ ಡೆಕೋರೇಟ್ ಮಾಡಿದರು. ಕೂರೋ ಪ್ಲೇಸು ಅಷ್ಟೇ ಫುಲ್ ಕುಷನ್ ಎಲ್ಲ ಹಾಕಿ ಡೆಕೋರೇಟ್ ಎಲ್ಲ ಮಾಡಿದರು. ಒಂಥರ ನಾನು ಇದನ್ನು ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್ ನಾನು ಊಬರಲ್ಲಿ ಬುಕ್ ಮಾಡಿದ್ದು. ಬಟ್ ನನಗೆ ಬಂದಿದ್ದು ಈ ಸರ್ಪ್ರೈಸ್. ಆ್ಯಕ್ಚುಲಿ ಆ ಡೇ ತುಂಬ ಬೋರಿಂಗ್ ಇತ್ತು, ನನಗೆ ತುಂಬ ಸ್ವಲ್ಪ ಎಕ್ಸಾಸ್ಟಿವ್ ಇತ್ತು. ಬಟ್ ಎಂಡ್ ಆಫ್ ದ ಡೇ ಐ ಥಿಂಕ್ ಗಾಡ್ ಮೇಡ್ ಮೀ ಫೀಲ್ ವೆರಿ ಹ್ಯಾಪಿ ಬೈ ಸೆಂಡಿಂಗ್ ದಿಸ್ ಆಟೋ ಅಂತ ಅನ್ಕೊತೀನಿ ನಾನು. ಇವ್ರ ಆಟೋ ಅವ್ರ ಬಗ್ಗೆನೇ ಅವ್ರ ಹತ್ರ ಕೇಳಿ ಏನು ಹೇಳ್ತಾರೆ ಅಂತ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಮಾಳಪ್ಪ ಮೇಡಮ್. ಮತ್ತು ಏನು ನಿಮ್ಮದು ಆಟೋನ 5 ಸ್ಟಾರ್ ಆಟೋ ಮಾಡಿಬಿಟ್ಟಿದ್ದೀರಲ್ಲ, ಏನು ಸರ್? ಭಾಳ ಇಷ್ಟ ನಮ್ಗೆ. ಹೌದಾ? ನಾವು ಗುಲ್ಬರ್ಗದವರು, ನಮಗೆ ಇಲ್ಲಿ ಡೆಕೋರೇಷನ್ ಮಾಡೋಕೆ ಭಾಳ ಇಷ್ಟ. ಇಷ್ಟನಾ? ಬಟ್ ನೀವು ಅದೇ ಸೇಮ್ ಪ್ರೈಸ್ಗೆ ಎಲ್ಲರಿಗೂ ಇಷ್ಟೊಂದು 5 ಸ್ಟಾರ್ ಫೆಸಿಲಿಟಿ ಕೊಡ್ತಾ ಇದ್ದೀರಲ್ಲ, ಎಲ್ಲರಿಗೂ ನಮಗ ಸ್ವಲ್ಪ ಖುಷಿ ಅನ್ನಿಸ್ತದೆ. ಹೌದಾ? ಓಕೆ. ಯಾವುದೇ ಕೆಲಸನ ತುಂಬ ಪ್ರೀತಿಯಿಂದ ಮನಸ್ಸಿಗೆ ಹಚ್ಕೊಂಡು ಮಾಡಿದರೆ ಎಲ್ಲನೂ ಕೂಡ ಚೆನ್ನಾಗಿರುತ್ತೆ. ನಂಗೆ ನಿಜಾನೂ ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ, ತುಂಬ ರೆಸ್ಪೆಕ್ಟ್ ಬರುತ್ತೆ. ಆಮೇಲೆ ನಾನು ಆ್ಯಕ್ಚುಲಿ ಕ್ರಿಸ್ಮಸ್ ಹಾಲಿಡೇಸ್ ಇತ್ತಲ್ಲ, ನಾನು ಅಮ್ಮಂಗೆ ಶ್ರೀರಾಮ್ಪುರ ಹೋಗ್ಬೇಕಂತ ತುಂಬ ದಿನದಿಂದ ರಿಕ್ವೆಸ್ಟ್ ಮಾಡ್ತಾಯಿದ್ರು. ಸೊ ಅದಕ್ಕೆ ಅಮ್ಮಂಗೆ ಶ್ರೀರಾಮ್ಪುರ ಕರ್ಕೊಂಡು ಹೋಗೋಣ ಅಂತ ಹೊರಟ್ವಿ. ನಾವು ಆ್ಯಕ್ಚುಲಿ ಶಾಪಿಂಗ್ ಎಲ್ಲ ಏನು ಮಾಡಿದ್ವಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆಮೇಲೆ ನಾನು ಶ್ರೀರಾಮ್ಪುರ ಹೋಗಿ ಬಂದಾಗಿದ ತಕ್ಷಣ ನಾವು ಆ್ಯಕ್ಚುಲಿ ಆಶಾ ಸ್ವೀಟ್ಸ್ಗೆ ಹೋದ್ವಿ. ಬಿಕಾಸ್ ಯಾಕಂದರೆ ಆಶಾ ಸ್ವೀಟ್ಸಲ್ಲಿ ನನ್ನ ಮಗಂಗೆ ತುಂಬ ಏನಂದರೆ ಕೆಲವೊಂದೊಂದು ಐಟಮ್ಸ್ ಅವ್ನು ತುಂಬ ಇಷ್ಟಪಡ್ತಾನೆ. ಸೊ ಅದಕ್ಕೆ ಅಲ್ಲಿ ತೊಗೊಳ್ಳೋಣ ಅಂತ ಹೋಗಿದ್ದೆ. ನಾವೇನಂತ ಹೇಳಿದರೆ, ಫಸ್ಟ್ ನಾವು ಆಟೋದಲ್ಲಿ ಹೋಗಿ ರಾಜಾಜಿನಗರಲ್ಲಿ ಆಶಾ ಸ್ವೀಟ್ಸ್ ಪಕ್ಕನೇ ನಮ್ಮದು ವೆಹಿಕಲ್ನ ಪಾರ್ಕ್ ಮಾಡಿ ಆಮೇಲೆ ನಾವು ಆಟೋ ತೊಗೊಂಡು, ಆ್ಯಕ್ಚುಲಿ ಫಸ್ಟ್ ನಾನು ಕಾರಲ್ಲಿ ಹೋಗಿದ್ದು, ಆಮೇಲೆ ಆಟೋನ ಊಬರಲ್ಲಿ ಬುಕ್ ಮಾಡಿಕೊಂಡು ನಾನು ಅಮ್ಮ ಇದಕ್ಕೆ ಹೋದ್ವಿ ಶ್ರೀರಾಮ್ಪುರಕ್ಕೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿರೋ ಶಾಪಿಂಗ್ ಎಲ್ಲ ಮಾಡಿ ಬಂದಿದ್ದೀವಿ. ನಾನು ನಿಮಗೆ ತೋರಿಸ್ತೀನಿ. ನಾನು ನನ್ನ ಮಗ ಏನಂತ ಹೇಳಿದರೆ ನಾನ್ ವೆಜ್ ಕೂಡ ತುಂಬ ತಿಂತೀವಿ, ಮತ್ತು ಹಾಗೆ ಸ್ವೀಟಲ್ಲೂ ಅಷ್ಟೇ ತುಂಬ ಪರ್ಟಿಕ್ಯುಲರ್ ಕೆಲವುದು ನನ್ನ ಮಗ ತುಂಬ ಚೂಸಿ ಇದ್ದಾನೆ. ಆ ಸ್ವೀಟ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದು ಆಶಾ ಸ್ವೀಟ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ವೀಟ್ಸ್ದು ಕ್ವಾಲಿಟಿ ಮತ್ತು ಎಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ನಾವೊಂಥರ ರೆಗ್ಯುಲರ್ ಕಸ್ಟಮರ್. ಇಲ್ಲಿ ಹೋಗಿದ ತಕ್ಷಣ ಪಾನಿಪೂರಿ ಮತ್ತು ಇಲ್ಲಿ ದಹಿ ಪೂರಿ, ಚಾಟ್ಸ್ ಎಲ್ಲ ಸಕ್ಕತ್ತಾಗಿರುತ್ತೆ ಮತ್ತು ಅಷ್ಟೇ ಹೈಜಿನಿಕ್ ಆಗಿ ಕೂಡ ಇರುತ್ತೆ. ಅವ್ರು ಯಾಕಂದರೆ ಆಚೆ ಕಡೆದು ಪೂರಿ ಎಲ್ಲ ಯೂಸ್ ಮಾಡಲ್ಲ, ಅವರೇ ಇನ್ ಹೌಸ್ ಮಾಡಿರೋ ಪೂರಿ ಯೂಸ್ ಮಾಡ್ತಾರೆ. ನೀವು ಬೇಕಾದರೆ ಟ್ರೈ ಮಾಡಿ. ಸ್ವಲ್ಪ ನಿಮಗೆ ಆಚೆ ಕಡೆ ಸಿಗೋಕ್ಕಿಂತ ಇದೆ ಎಲ್ಲ ಎಕ್ಸ್ಪೆನ್ಸಿವ್ ಇರುತ್ತೆ, ಬಟ್ ಅಷ್ಟೇ ಹೈಜಿನಿಕ್ ಆಗಿ ಅಷ್ಟೇ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಸೊ ಅದಕ್ಕೆ ನನ್ನ ಮಗಂಗೆ ಏನೇನೋ ಬಾದಾಮ್ ಹಲ್ವಾ ಅಂತೆ, ಮತ್ತು ಅವನಿಗೆ ರಸ್ಮಲಾಯ್ ಅಂದರೆ ತುಂಬ ಇಷ್ಟ, ಅದನ್ನೆಲ್ಲ ತೊಗೊಳ್ಳೋಣ ಅಂತ ಹೋಗಿದ್ದೆ ನಾನು. ಎಲ್ಲ ತೊಗೊಂಡಾದಮೇಲೆ ನಾನು ಆ್ಯಕ್ಚುಲಿ ಮತ್ತು ಇನ್ನೊಂದು ಏನೋ ಫಿಶ್ ತಿನ್ನಬೇಕಂತ ತುಂಬ ಇಷ್ಟ ಆಯಿತು ನನಗೆ. ಬಿಕಾಸ್ ಇವಾಗ ಒಂದು ವಾರದಿಂದ ಆಲ್ಮೋಸ್ಟ್ ನೋಡ್ತಾ ಇದ್ದೀನಿ, ಒಂದು ವೈರಲ್ ಮ್ಯಾಕ್ರಲ್ ಏನು ಮಸಾಲ ಫ್ರೈ ಅಂತ ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾಯಿದ್ದಾರೆ. ಎಲ್ಲ ಮ್ಯಾಕ್ರಲ್ ಫಿಶ್ ಅಂದರೆ ಬಾಂಗ್ಡಾ ಫಿಶ್ ಯೂಸ್ ಮಾಡಿರೋ ಅಂಥದ್ದು. ಸೊ ಅದಕ್ಕೆ ನಾನೇನು ಅಂದ್ಕೊಂಡೆ, ಓಕೆ ಇಲ್ಲಿಂದ ಡೈರೆಕ್ಟಾಗಿ ಹೋಗ್ಬಿಟ್ಟು ಲೂಲು ಮಾಲ್ಗೆ ಹೋಗಿ ಫಿಶ್ ಎಲ್ಲ ತೊಗೊಂಡು ಬರೋಣ, ಅದನ್ನು ಟ್ರೈ ಮಾಡೋಣ ಅಂತ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ ಇವತ್ತು, ಅವರು ಮಧ್ಯಾಹ್ನ ಬರೋಕ್ಕಿತ್ತು ಮನೆಗೆ, ಫಿಶ್ ಎಲ್ಲ ತೊಗೊಂಬನ್ನಿ ಅಂತ. ಪ್ರಾಬ್ಲಮ್ ಅಂತ ಹೇಳಿದರೆ ಅವ್ರು ಯಾವಾಗಲೂ ಪಾಂಫ್ರೆಟ್ಟು ಮತ್ತು ಪ್ರಾನ್ಸು, ಶಿಯರ್ ಫಿಶ್ಶು ಈ ಥರದ್ದೇ ತಂದುಬಿಡ್ತಾರೆ. ಬಟ್ಟು ನನಗೆ ಆ ರೆಸಿಪಿ ಮಾಡೋಕ್ಕೆ ಬೇಕಾಗಿದ್ದು ಮ್ಯಾಕ್ರಲ್ ಫಿಶ್ಶು. ಬಿಕಾಸ್ ಎಲ್ಲ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಎಲ್ಲರೂ ಅದನ್ನೇ ತೋರಿಸ್ತಾ ಇದ್ದು, ಮ್ಯಾಕ್ರಲ್ ಫಿಶ್ನೇ. ಸೊ ಅದಕ್ಕೆ ನಾವೇನಂತ ಹೇಳಿದ್ವಿ, ಆಟೋ ಹಿಡ್ಕೊಂಡು ಶ್ರೀರಾಮ್ಪುರದಿಂದ ಮತ್ತೆ ಇಲ್ಲಿಗೆ ಬಂದು ನಾನು ಆಮೇಲೆ ಕಾರ್ ತೊಗೊಂಡು ಹೊರಟ್ವಿ. ಕಾರು ಏನಂತ ಹೇಳಿದರೆ ತುಂಬ ಬಿಸಿ ಆಗಿಬಿಟ್ಟಿತ್ತು. ನಿಮ್ಗೆ ಗೊತ್ತು ಬ್ಯಾಂಗ್ಳೂರಲ್ಲಿ ಏನಂದರೆ ಆಫ್ಟರ್ನೂನ್ ಟೈಮಲ್ಲಿ ಸಖತ್ತು ಬಿಸಿ ಇರುತ್ತೆ, ಫುಲ್ ಸಮ್ಮರ್ ಥರ ಇರುತ್ತೆ. ಬಟ್ ಮಾರ್ನಿಂಗ್ ಮತ್ತು ಈವ್ನಿಂಗ್ ಬಂದುಬಿಟ್ಟು ಫುಲ್ ವಿಂಟರ್ ಥರ ಇರುತ್ತೆ. ಎಷ್ಟು ಚಳಿ ಅಂದರೆ ಚಳಿ ಇರತ್ತಂದರೆ ಇವಾಗಂತೂ ನಾನಂತೂ 2-3 ಬ್ಲ್ಯಾಂಕೆಟ್ಸ್ ಹೊಚ್ಕೊಂಡು ಮಲ್ಕೊತಾ ಇದ್ದೀನಿ. ಮತ್ತು ಇಡೀ ಮನೆಯಲ್ಲಿ ಎಲ್ಲರಿಗೂ ಏನೋ ಅಷ್ಟೊಂದು ಚಳಿ ಅನಿಸಲ್ಲ, ಬಟ್ ನನಗೆ ಜಾಸ್ತಿ ಚಳಿ ಅಂತ ಅನಿಸುತ್ತೆ. ಅದಕ್ಕೆ ಏನಕ್ಕಂತ ಗೊತ್ತಿಲ್ಲ. ನಾನು ಅಮ್ಮ ಮುಂಚೆ ಯಾವಾಗಂದರೆ ನಾನು ಕಾಲೇಜ್ ಡೇಸಲ್ಲಿ ಇರುವಾಗ ಅಮ್ಮ ನಂಗೆ ಯಾವಾಗ್ಲೂ ಹಿಂಗೆ ಶಾಪಿಂಗ್ ಕರ್ಕೊಂಡು ಹೋಗೋದು, ನಂಗೆ ಬೇಕಾಗಿರೋ ಬಟ್ಟೆ ಎಲ್ಲ ಕೊಡಿಸೋದು ಮಾಡ್ತಾಯಿದ್ರು. ಸೊ ಇವಾಗ ಏನಂತ ಹೇಳಿದ್ರೆ ಒಂಥರ ರೋಲ್ ರಿವರ್ಸಲ್ ಥರ ಆಗಿದೆ. ನಾನು ಅಮ್ಮಂಗೂ ಕರ್ಕೊಂಡು ಹೋಗ್ತಾ ಇರ್ತೀನಿ ಈ ಥರ. ಸೊ ಅದೊಂಥರ ನೈಸ್ ಅನಿಸುತ್ತೆ. ಎಲ್ಲ ಲೈಫಲ್ಲಿ ನಾವು ಯಾವುದೋ ಒಂದು ಫೇಸಲ್ಲಿ ಇರ್ತೀವಿ, ಅದರಲ್ಲಿ ಅವಾಗೇನೋ ಮಾಡಿರ್ತೀವಿ, ಪೇರೆಂಟ್ಸ್ ನಮಗೇನೋ ಮಾಡಿರ್ತಾರೆ. ಆಮೇಲೆ ನಾವು ಇವಾಗ ಅದು ರೋಲ್ ರಿವರ್ಸಲ್ ಆಗಿ ನಾವು ಪೇರೆಂಟ್ಸ್ ಒಂಥರ ಮಕ್ಕಳು ಥರ ನೋಡ್ತಾ ಇರ್ತೀವಿ, ಅವ್ರು ನಮ್ಮ ಜೊತೆಗೆ ಹಾಗೆ ಬರ್ತಾ ಇರ್ತಾರೆ ಫಾಲೋ ಮಾಡಿಕೊಂಡು. ಸೊ ನಾವು ಅದಾದಮೇಲೆ ಇಲ್ಲಿಗೆ ಲೂಲು ಮಾಲಿಗೆ ಬಂದ್ವಿ. ನೀವು ನೋಡ್ತಾ ಇದ್ರಲ್ಲ, ಲೂಲು ಮಾಲಲ್ಲಂತೂ ಯಾವಾಗ ಬಂದ್ರೂ ಇದೇ ಥರ ನೋಡಿ. ಇಲ್ಲಿ ನೋಡಿದ್ರೆ ನಿಮ್ಗೆ 2 ಸೈಡ್ ನೋಡಿಬೇಕಾದ್ರೆ ಎಲ್ಲ ಕಡೆನೂ ಪಾರ್ಕಿಂಗಿಗೆ ಒಂದು ಖಾಲಿ ಅಂತ ಪ್ಲೇಸ್ ಇಲ್ಲ. ಬಿಕಾಸ್
ಅಷ್ಟೊಂದು ಕ್ರೌಡೆಡ್ ಇರುತ್ತೆ. ನಾನು ಲೂಲು ಮಾಲ್ ಫಸ್ಟ್ ಡೇಯಿಂದ ಇವತ್ತಿನವರೆಗೂ ನೋಡ್ತಾ ಇದ್ದೀನಿ, ಯಾವಾಗ ನೋಡಿದ್ರು ಇದು ಕ್ರೌಡಾಗೇ ಇರುತ್ತೆ. ಸೊ ನಾವು ಹೋಗಿ ಇಳಿದ್ವಿ. ನನಗೇನಂತ ಹೇಳಿದ್ರೆ ಒಂದೊಂದ್ಸಲ ನನಗೆ ಚಿಕ್ಕ ಕಂಜೆಸ್ಟೆಡ್ ಪ್ಲೇಸಲ್ಲಿ ಪಾರ್ಕಿಂಗ್ ಮಾಡೋದು ಒಂದು ಸ್ವಲ್ಪ ಪ್ರಾಬ್ಲಮ್ ನನಗೆ. ನಂಗೆ ಬರಲ್ಲ, ಅದಕ್ಕೆ ನೀವೇ ಮಾಡಿಕೊಡಿ ಅಂತ ಹೇಳಿದೆ. ಬಿಕಾಸ್ ನಾನು ಒಂದೆರಡು ಸಲ ಕುಟ್ಬಿಟ್ಟಿದ್ದೆ ನಂದು ಕಾರ್ನ. ಆಮೇಲೆ ಸರಿ ಅಂತ ನಾವು ಪಾರ್ಕಿಂಗ್ ಮಾಡಿ ನಾನು ಅಮ್ಮ ಲೂಲು ಮಾಲಲ್ಲಿ ಇದು ಏನಂತ ಹೇಳಿದ್ರೆ ಹೈಪರ್ ಮಾರ್ಕೆಟ್ ಇದೆಯಲ್ಲ, ಲೂಲು ಹೈಪರ್ ಮಾರ್ಕೆಟ್, ಅಲ್ಲಿಗೆ ಬಂದ್ವಿ. ಅಲ್ಲಿ ಏನಂತ ಹೇಳಿದರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಥರದ ನಾನ್ ವೆಜ್ ಐಟಮ್ಸು ಮತ್ತು ಫಿಶಲ್ಲಂತೂ ಎಲ್ಲ ವೆರೈಟೀಸ್ ಫಿಶ್ ಕೂಡ ಸಿಕ್ಕತ್ತೆ. ಸೊ ಯಾವಾಗ ನನ್ನ ಹಸ್ಬೆಂಡ್ ಏನೋ ಫಿಶ್ ಜನರಲಾಗೆಲ್ಲ ನಾನ್ ವೆಜ್ ಐಟಮ್ಸ್, ಫ್ರೂಟ್ಸ್ ಈ ಥರದ್ದೆಲ್ಲ ನನ್ನ ಹಸ್ಬೆಂಡೇ ತಂದಿರ್ತಾರೆ. ಬಟ್ ಇನ್ನೂ ಏನೋ ತಂದಿಲ್ಲ, ಅವ್ರು ಏನಾದರೂ ರೀಸನ್ಗೆ ಅವ್ರು ಬ್ಯುಸಿ ಇದ್ದು ಅಂತ ಹೇಳಿದ್ರೆ ನಾನು ಲೂಲು ಇಸ್ ದ ಬೆಸ್ಟ್ ಆಪ್ಷನ್ ಅನ್ಕೊತೀನಿ ಫಿಶ್ಗೆ. ಬಿಕಾಸ್ ಯಾವಾಗಲೂ ಫ್ರೆಶ್ ಕೂಡ ಇರುತ್ತೆ ಮತ್ತು ತುಂಬ ವೆರೈಟೀಸ್ ಕೂಡ ನಾವು ಅಲ್ಲಿ ನೋಡಿಬಿಟ್ಟು ತೊಗೊಳ್ಬೋದು. ನೋಡ್ತಾ ಇದ್ದೀರಲ್ಲ ಲೂಲು ಮಾಲಲ್ಲಿ ಎಷ್ಟು ಜನ ಜಾತ್ರೆ ಈ ಥರ ಇದೆ. ನಾನು ಅನ್ಕೋತಾ ಇದ್ದೆ ಇವಾಗ ಅಯ್ಯೋ ಹೈಪರ್ ಮಾರ್ಕೆಟ್ ಒಳಗಡೆ ಹೋದರೆ ಮತ್ತು ಬಿಲ್ ಹಾಕ್ಸೋಕ್ಕೆ ಒಂದು ದೊಡ್ಡ ಕ್ಯೂ ಅಲ್ಲಿ ನಿಂತ್ಕೊಬೇಕೇನೋ ಅಂತ. ಬಟ್ ನನಗೇನೋ ಐಟಮ್ಸ್ ತುಂಬ ಕಮ್ಮಿ ಬೈ ಮಾಡೋದಿತ್ತಲ್ಲ. ಸೊ ಅದಕ್ಕೆ ಹೆಂಗಿದ್ರೂ ಒಂದು 10 ಐಟಮ್ಸ್ ಬಿಲೋದು ಒಂದು ಏನಂತ ಹೇಳಿದರೆ ಬಿಲ್ಲಿಂಗ್ ಕೌಂಟರ್ ಇರುತ್ತಲ್ಲ, ಅಲ್ಲಿ ಹೋಗೋಣ ಅಂತ ಕಾನ್ಫಿಡೆನ್ಸ್ಗೆ ಹೋದೆ. ಅಲ್ಲಿ ಹೋಗಿ ನೋಡಿದರೆ ಏನಂತ ಹೇಳಿದ್ರೆ ಲೂಲು ಮಾಲಲ್ಲಿ ಫುಲ್ಲು ಎಲ್ಲ ಕ್ರಿಸ್ಮಸ್ ಡೇ ಶಾಪಿಂಗ್ ತುಂಬ ನಡೀತಾ ಇತ್ತು. ಇಲ್ಲಿ ನೋಡ್ತಾ ಇದ್ರಲ್ಲ ಎಲ್ಲ ಲೂಲು ಮಾಲಲ್ಲಂತೂ ಎಲ್ಲದನ್ನು ಒಂದು ಬಲ್ಕಲ್ಲಿ ಹಾಕಿಬಿಟ್ಟಿರ್ತಾರೆ, ನೀವು ಎಷ್ಟನ್ನ ಬೈ ಮಾಡ್ಬೋದು. ಅಲ್ಲೆಲ್ಲ ಕ್ರಿಸ್ಮಸ್ ಟ್ರೀನೆಲ್ಲ ಅರೇಂಜ್ ಮಾಡಿಟ್ಟಿದ್ರು. ಕ್ರಿಸ್ಮಸ್ ಟ್ರೀ ಅಂತೂ ಸಕ್ಕದಾಗಿದ್ವು ಎಲ್ಲದನ್ನು. ಚಿಕ್ಕ ಮಕ್ಕಳಂತೂ ಎಲ್ಲ ಅಲ್ಲೇ ನಿಂತ್ಕೊಂಡ್ಬಿಟ್ಟು ಆ ಕ್ರಿಸ್ಮಸ್ ಟ್ರೀ ಎದುರುಗಡೆ ಫೋಟೋ ತೆಗೆಸ್ಕೊಂಡು ಫೀಲ್ ಮಾಡ್ತಾಯಿದ್ರು. ನನಗೇನಂತ ಹೇಳಿದ್ರೆ ನಾನು ಎಲ್ಲ ಹಬ್ಬನೂ ಫೆಸ್ಟಿವಲ್ನೆಲ್ಲ ಸೆಲೆಬ್ರೇಟ್ ಮಾಡ್ತೀನಿ. ಬಟ್ಟು ಮೋಸ್ಟ್ ಆಫ್ ದೆಮ್ ಎಲ್ಲ ನಾನು ಈ ಥರ ದೀಪಾವಳಿ, ಯುಗಾದಿ ಈ ಥರದೇ. ನನಗೆ ಕ್ರಿಸ್ಮಸ್ ಟ್ರೀ ಇಡಬೇಕು ಆ ಥರದ್ದೆಲ್ಲ ಏನೂ ಯಾವತ್ತೂ ಅನಿಸಿಲ್ಲ. ಬಿಕಾಸ್ ಏನಂತ ಹೇಳಿದರೆ ಕ್ರಿಸ್ಮಸ್ ಬಂದುಬಿಟ್ಟು ನಾವು ಆಫೀಸಲ್ಲಿ ಸೆಲೆಬ್ರೇಟ್ ಮಾಡಿಬಿಡ್ತೀವಲ್ಲ, ಅಲ್ಲೇ ನೋಡಿರ್ತೀವಿ ಕ್ರಿಸ್ಮಸ್ ಟ್ರೀ. ಮತ್ತು ನಾನು ಈ ಥರ ಸೀಕ್ರೆಟ್ ಸ್ಯಾಂಟಾ ಗೇಮ್ಸ್ ಎಲ್ಲ ನಾನೇ ಆರ್ಗನೈಸ್ ಮಾಡಿರ್ತೀನಿ. ಮತ್ತು ದೊಡ್ಡದಾಗಿ ಈವೆಂಟ್ಸ್ ಕೂಡ ಮಾಡ್ತೀವಿ ನಾವು ಎಲ್ಲ ಆಫೀಸಲ್ಲಿ. ನಾನು ಎಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಕಡೆಯೂ ಎಲ್ಲ ಫೆಸ್ಟಿವಲ್ನು ಸೆಲೆಬ್ರೇಟ್ ಮಾಡಿಸ್ತೀನಿ, ಅದು ಏನಂತ ಗೊತ್ತಿಲ್ಲ. ಸೊ ನಾನು ಹೊಸ ಆಫೀಸಲ್ಲಿ ಕೂಡ ನಾನು ಈ ಥರ ಸೀಕ್ರೆಟ್ ಸ್ಯಾಂಟಾ ಎಲ್ಲ ಮಾಡಿ, ಕೇಕೆಲ್ಲ ಕಟ್ಟಿಂಗ್ ಎಲ್ಲ ಮಾಡಿ, ಮತ್ತು ಏನಂತ ಹೇಳಿದರೆ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಅದಕ್ಕೆ ನಾನು ಇನ್ನೇನು ಬಿಡು ಅಂತ ಹೇಳ್ಬಿಟ್ಟು ಯಾವತ್ತೂ ಮನೇಲಿ ಇನ್ನೂ ಕ್ರಿಸ್ಮಸ್ ಟ್ರೀ ತಂದು ಇಟ್ಟಿಲ್ಲ, ಗೊತ್ತಿಲ್ಲ. ಮತ್ತು ಇನ್ನೊಂದು ಏನಂತ ಹೇಳಿದರೆ ಯಾವಾಗಾದರೂ ಮನಸ್ಸಾಗ್ಬೋದು ನಾವು ಇನ್ ಫ್ಯೂಚರಲ್ಲಿ, ಗೊತ್ತಿಲ್ಲ, ಆವಾಗ ಇಟ್ಟರು ಇಡ್ಬೋದು. ಸೊ ನಾನು ಆಮೇಲೆ ಫಿಶ್ಶು ಮತ್ತು ನಾನ್ ವೆಜ್ ಸೆಕ್ಷನ್ ಹತ್ರ ಬಂದೆ. ಅಲ್ಲಿ ಈ ಥರ ಎಲ್ಲ ಫಿಶ್ ಎಲ್ಲ ಡಿಸ್ಪ್ಲೇ ಹಾಕಿದ್ರು. ಸೊ ನಿಮ್ಗೆ ನೋಡ್ತಾ ಇದ್ರಲ್ಲ, ಇಲ್ಲಿ ನಿಮ್ಗೆ ಯಾವ ಥರ ಫಿಶ್ ಬೇಕಾದ್ರೂ ತೊಗೊಬೋದು, ನಿಮ್ಗೆ ಇಷ್ಟ ಬಂದಿರೋದು ತೊಗೊಬೋದು ಇಲ್ಲಿ. ಮತ್ತು ಲೂಲು ಅವ್ರದ್ದು ಅಂತ ಹೇಳಿದರೆ ಯಾವಾಗೂ ತುಂಬ ಫ್ರೆಶ್ ಆಗಿರೋ ಐಟಮ್ಸೇ ಇಟ್ಟಿರ್ತಾರೆ. ಎಲ್ಲ ಕ್ರ್ಯಾಬಿಂದ ಹಿಡಿದು ಪ್ರತಿಯೊಂದೂ ಫ್ರೆಶ್ ಆಗಿತ್ತು. ನಾನು ಬಂದು ನಂದೊಂದು ಏನಂದರೆ ಫಿಶ್ ಮಸಾಲ ಫ್ರೈ ಅಂತ ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ನಲ್ಲ, ಅದನ್ನ ಮಾಡೋಕ್ಕೆ ನಂಗೆ ಮ್ಯಾಕ್ರೆಲ್ ಬೇಕಾಗಿತ್ತು. ಸೊ ಮ್ಯಾಕ್ರೆಲ್ ತೊಗೊಂಡೆ. ಆಮೇಲೆ ಇನ್ನೊಂದು ಯಾವುದೋ ಒಂದು ಫಿಶ್ ತೊಗೊಂಡೆ, ಅದು ಕರಿ ಮಾಡೋಕ್ಕೊಂದು ಫಿಶ್ ತೊಗೊಂಡೆ, ತಿಲಾಪಿಯಾ ಅಂತ. ನಾನು ಅದಾದಮೇಲೆ ನನ್ನ ಮಗ ಏನಂತ ಹೇಳಿದ್ರೆ, ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಮತ್ತು ಮಗ ಇವರಿಬ್ಬರು ಈ ಥರ ಮ್ಯಾಕ್ರೆಲ್ ಇದನ್ನೆಲ್ಲ ತಿನ್ನಲ್ಲ ಆ್ಯಕ್ಚುಲಿ. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ಮತ್ತು ಮಗಂಗೆ ಪ್ರಾನ್ಸ್ ಎಲ್ಲ ತೊಗೊಂಡೆ ನಾನು. ನಾನೇನಂತ ಹೇಳಿದ್ರೆ ಅಮ್ಮನ ಮನೇಲಿದ್ದಾಗ ಜಾಸ್ತಿ ಈ ಥರ ಬಾಂಗ್ಡಾ ಫ್ರೈ, ಬಾಂಗ್ಡಾ ಮಸಾಲ ಇದೆಲ್ಲ ಮಾಡ್ತಿದ್ವಿ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಅಮ್ಮ ಬಂದಾಗೆಲ್ಲ ಅದನ್ನು ತೊಗೊಂಬಂದ್ಬಿಟ್ಟು ನಾವು ಆವಾಗೆಲ್ಲ ಏನು ಮಾಡ್ತಿದ್ವಿ ಆ ಥರ ಮಾಡಿಬಿಟ್ಟು ನಾನು ಅಮ್ಮನೇ ತಿಂತಾಯಿರ್ತೀವಿ. ಸೊ ನಂಗೆ ಆ್ಯಕ್ಚುಲಿ ಫಿಶ್ ಅಂದರೆ ತುಂಬ ಇಷ್ಟ. ಆಮೇಲೆ ಇದು ನೋಡ್ತಾ ಇದ್ರಲ್ಲ, ಇದು ನನ್ನ ಫೇವ್ರೆಟ್ ಬನಾನಾ. ಇದು ನಾನು ಆ್ಯಕ್ಚುಲಿ ಡೈಲಿ ಒಂದಂತೂ ತಿಂತೀನಿ. ಬಿಕಾಸ್ ನಂಗೆ ಅನ್ಸುತ್ತೆ ಇದನ್ನು ತಿಂದರೆ ಒಂಥರ ಡೈಜೆಷನ್ ಎಲ್ಲ ನೀಟಾಗಿ ಆಗುತ್ತೆ ಅಂತ. ಆಮೇಲೆ ನೋಡಿ, ಈ ರೆಸಿಪಿ ನೀವೆಲ್ಲರೂ ಕರೆಕ್ಟಾಗಿ ನೋಡ್ಕೊಳ್ಳಿ. ನಾನು ಎಣ್ಣೆ ಹಾಕಿಬಿಟ್ಟು ಇದರಲ್ಲಿ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಖಾರ ಪುಡಿ ಹಾಕಿ ಸ್ವಲ್ಪ ರೋಸ್ಟ್ ಥರ ಮಾಡಿಕೊಂಡು, ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಎರಡನ್ನೂ ಜಜ್ಜಿಬಿಟ್ಟು ಹಾಕಿದ್ದೀನಿ. ಆಮೇಲೆ ಕರ್ಬೇವಿನ ಸೊಪ್ಪು ಕೂಡ ಹಾಕಬೇಕು. ಇದಕ್ಕೆ ನಮ್ಮ ಮನೇಲಿ ಖಾಲಿಯಾಗಿಬಿಟ್ಟಿತ್ತು, ಅದಕ್ಕೆ ನಾನು ಹಾಕಿಲ್ಲ. ಬಟ್ ಹಾಕ್ಕೊಳ್ಳಿ, ತುಂಬ ಟೇಸ್ಟಿ ಬರುತ್ತೆ. ಇದಾದಮೇಲೆ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಂಡಾದಮೇಲೆ ಈರುಳ್ಳಿನ ಚೆನ್ನಾಗಿ ಚಿಕ್ಕದಾಗಿ ಹೆಚ್ಕೊಂಡ್ಬಿಟ್ಟು ಅದನ್ನು ಹಾಕ್ಕೊಳ್ಳಿ. ನೋಡಿ ಇಲ್ಲಿ ನಾನು ಹಾಕಿದ್ದೀನಿ. ಹಾಕ್ಬಿಟ್ಟು ಹೀಗೆ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೇ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ಮತ್ತು ಲೆಮನ್ ಜ್ಯೂಸ್ ಆಯಿತಾ ಹಾಕೊಂಬಿಡಿ. ಲೆಮನ್ ಜ್ಯೂಸ್ ಏನಂತ ಹೇಳಿದ್ರೆ, ನೀವು ಯಾವಾಗ ಫಿಶ್ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಮುಂಚೆ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಅದೊಂದು ಸ್ವಲ್ಪ ಕಹಿ ಆಗಿಬಿಡುತ್ತೆ ಲೆಮನ್ ಜ್ಯೂಸ್ದು. ಆಮೇಲೆ ಈ ಥರ ಫಿಶ್ ಆ್ಯಡ್ ಮಾಡಿಬಿಟ್ಟು ಅದರೊಳಗೆ ಏನು ಮಸಾಲ ಇರುತ್ತೆ ಅದನ್ನೇ ಅದ್ರ ಮೇಲೆ ಹಚ್ಚಿ ಮ್ಯಾಕ್ರೆಲ್ ಫಿಶ್ನ. ಇದು ನಾನೇನಂತ ಹೇಳಿ ಇನ್ಸ್ಟಾಗ್ರಾಮ್ ಇದರಲ್ಲಿ ನೋಡಿದಾಗ ಏನು ಮಹಾ ಟೇಸ್ಟ್ ಇರ್ಬೋದು ಏನು ಅಂತ ಅಂದ್ಕೊಂಡು ಮಾಡಿದ್ದೆ. ಬಟ್ ಎಂಥ ಟೇಸ್ಟ್ ಇತ್ತು ಅಂದರೆ ಮೈ ಗಾಡ್. ಇದು ನೋಡ್ತಿದ್ರಲ್ಲ, ಈ ಫಿಶ್ನ ನಾನು ಕರಿ ಮಾಡೋಕ್ಕಂತ ತೊಗೊಂಡಿದ್ದೆ. ಆಮೇಲೆ ಪ್ರಾನ್ಸ್ ನನ್ನ ಮಗ ಮತ್ತು ಹಸ್ಬೆಂಡ್ಗಂತ ತೊಗೊಂಡಿದ್ದೆ. ಇದು ಮ್ಯಾಕ್ರೆಲ್ ಬಂದುಬಿಟ್ಟು ನಾನು ಅಮ್ಮ ಇಬ್ಬರೇ ತಿನ್ನೋದು. ಸೊ ಚೆನ್ನಾಗೇ ದಬ ಹಾಕ್ಕೊಂಡು ತಿಂತೀವಿ, ನಾವಂತೂ ಬಿಡಲ್ಲ. ಇವರು ಇಷ್ಟ ಇದ್ದರೆ ತಿನ್ಬೋದು, ಕಷ್ಟ ಆದರೆ ಬಿಡ್ಬೋದು ಅಂದ್ಕೊಂಡು ನಾವು
ಆರಾಮಾಗಿ ತಿಂತೀವಿ. ಆಮೇಲೆ ನಂದು ಆಲ್ಮೋಸ್ಟ್ ಈ ಥರ ಫಿಶ್ ಮಸಾಲ ಫ್ರೈ ಎಲ್ಲ ರೆಡಿ ಆಗಿತ್ತು. ಆಮೇಲೆ ನಾನು ನೋಡೋಣ ಟೇಸ್ಟ್ ಹೆಂಗಿದೆ ಅಂತ ತುಂಬ ಕ್ಯೂರಿಯಾಸಿಟಿ ಇತ್ತು ನನಗೆ. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ನೋಡಿ ತುಂಬ ಆಸೆ ಮಾಡಿ ತೊಗೊಂಡಿದ್ದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಆ್ಯಕ್ಚುಲಿ. ಹಾಯ್ ಎವ್ರಿವನ್, ಇವಾಗ ಆಲ್ರೆಡಿ ನೀವು ನೋಡಿದ್ರೆ ಆ ವಿಡಿಯೋದಲ್ಲಿ ನಾನು ಶಾಪಿಂಗಿಗೆ ಅಮ್ಮನ ಕರ್ಕೊಂಡು ಹೋಗಿದ್ದೆ. ಸೊ ಏನಂತ ಹೇಳಿದರೆ, ಅಮ್ಮಂಗೆ ತುಂಬ ದಿನದಿಂದ ಶ್ರೀರಾಮ್ಪುರಕ್ಕೆ ಹೋಗಬೇಕು ಅಂತ ಕೇಳ್ಕೊತಾ ಇದ್ರು ಅವರು. ಆ್ಯಕ್ಚುಲಿ ಲಾಸ್ಟ್ 2-3 ಟೈಮ್ಸ್ ನಮ್ಮ ಮನೆಗೆ ಬಂದಾಗಲೂ ಸಹಿತ, ಅಂದರೆ ಒಂದು 6 ಮಂತ್ಸಲ್ಲಿ ಅಂದ್ಕೊಳ್ಳಿ, ಈ 6 ಮಂತ್ಸಲ್ಲಿ ಯಾವಾಗೂ ನಂಗೆ ಕರ್ಕೊಂಡು ಹೋಗು ಅಂತ ಹೇಳೋರು. ಬಟ್ ನಂಗೆ ಒಂದು ಸಲನೂ ಟೈಮ್ ಆಗಿರಲಿಲ್ಲ. ಸೊ ಅದಕ್ಕೆ ಈ ಸಲ ಮಾತ್ರ ನಾನು ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಮಿಸ್ ಮಾಡಲೇಬಾರ್ದು ಈ ಸಲ, ಹೆಂಗಾದ್ರೂ ಮಾಡಿ ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡು ಸೊ ಇವತ್ತು ಹೋಗೋಣ ಅಂತ ಡಿಸೈಡ್ ಹೋದ್ವಿ. ಆಮೇಲೆ ಏನೇನು ಶಾಪಿಂಗ್ ಮಾಡಿದ್ದೀವಿ ಅಲ್ಲಿ ಅಂತ ತೋರಿಸ್ತೀನಿ. ಬಿಕಾಸ್ ಅಮ್ಮಂಗೆ ಏನಂತ ಹೇಳಿದರೆ, ಅಲ್ಲಿ ಈಗ ನೈಟಿ ಎಲ್ಲ ಅವರು ಯೂಸ್ ಮಾಡ್ತಾರೆ ನಮ್ಮ ಮಮ್ಮಿ, ಅದನ್ನು ಸ್ಟಿಚ್ ಮಾಡ್ಕೊತಾರೆ, ಅವರೇ ಮಾಡ್ಕೋತಾರೆ. ಸೊ ಅದಕ್ಕೆ ಅಲ್ಲಿ ಅವ್ರು ಆ್ಯಕ್ಚುಲಿ ಬಟ್ಟೆನ ತೊಗೊತಾರೆ, ಇದರಲ್ಲಿ ಮೀಟರ್ ಲೆಕ್ಕದಲ್ಲಿ ತೊಗೊಂಡ್ಬಿಟ್ಟು ಅದನ್ನು ಸ್ಟಿಚ್ ಮಾಡ್ಕೊತಾರೆ. ಸೊ ಆ ಥರದ್ದು ತೊಗೊಂಡ್ರು. ಮತ್ತು ಸಾರೀಸು ಸಹಿತ ತೊಗೊಂಡ್ರು. ಆ್ಯಕ್ಚುಲಿ ಇದು ಆಲ್ಮೋಸ್ಟ್ ಎಲ್ಲ ಅಮ್ಮನ ಶಾಪಿಂಗ್ ಅಂದರೆ ನಾನೇ ಅಮ್ಮಂಗೆಲ್ಲ ಕೊಡಿಸ್ದೆ. ಬಿಕಾಸ್ ನಮ್ಮ ಮನೆಗೆ ಬಂದಿದ್ದಾರಲ್ಲ, ಸೊ ಎಲ್ಲ ನನ್ನ ಕಡೆಯಿಂದನೇ ಇರಲಿ ಅಂತ ಹೇಳ್ಬಿಟ್ಟು ನಾನೇ ಕೊಡಿಸ್ದೆ. ಬಟ್ ಎಲ್ಲ ಅಮ್ಮನ ಚಾಯ್ಸ್, ಅವ್ರ ಪ್ರಕಾರ ಅವ್ರು ತೊಗೊಂಡಿದ್ದಾರೆ. ಸೊ 1 by 1 ನಾನು ನಿಮಗೆ ತೋರಿಸ್ತೀನಿ ಏನೇನು ತೊಗೊಂಡ್ವಿ ಅಂತ. ಇದೊಂದು ಬ್ಯೂಟಿಫುಲ್ ಆರ್ಗ್ಯಾನ್ಜಾ ಸಾರಿ ಆಯಿತಾ. ನೀವೇನಾದರೂ ಇದನ್ನು ನೋಡಿದರೆ ಐ ವಿಲ್ ಫಾಲ್ ಇನ್ ಲವ್ ವಿತ್ ದಿಸ್. ನೋಡಿ ಎಷ್ಟು ಚೆಂದ ಇದೆ, ಎಷ್ಟು ಕ್ಯೂಟಾಗಿದೆ ಅಂದರೆ ಇದು. ಮತ್ತು ಮಟೀರಿಯಲ್ ಕೂಡ ತುಂಬ ಸಾಫ್ಟ್ ಇದೆ. ನೀವು ಯಾರ್ಯಾರು ಬೆಂಗಳೂರಲ್ಲಿ ಇರ್ತೀರಾ, ನಿಜವಾಗ್ಲೂ ನಾನು ಹೇಳ್ತೀನಲ್ಲ, ಶ್ರೀರಾಮ್ಪುರ ಆಸ್ ಅ ಬೆಸ್ಟ್ ಆಪ್ಷನ್. ಈ ಥರ ನಿಮಗೆ ಏನಾದರೂ ಸಾರಿ ಈ ಥರ ಡಿಫ್ರೆಂಟ್ ಥರದಲ್ಲಿ ನೀವು ಟಾನಲ್ ತೊಗೊಂಡ್ಬಿಟ್ಟು ಆಮೇಲೆ ಅದಕ್ಕೆ ರೀಡಿಸೈನ್ ಮಾಡೋಣ ಅಂತ ಹೇಳಿದ್ರೆ, ಅಮ್ಮಂಗೆ ಏನಂದರೆ ತುಂಬ ದಿವಸದಿಂದ ಈ ಥರ ಆರ್ಗ್ಯಾನ್ಸಾ ಸ್ಯಾರೀಸ್ ಎಲ್ಲ ತೊಗೊಬೇಕಂತ ಆಸೆ ಇತ್ತಂತೆ. ಸರಿ ಅಂತೇಳಿ ನಾವು ಹೋದ್ವಿ, ಚೆನ್ನಾಗಿರೋದು ಸಿಕ್ತು. ನೋಡಿ ಇದಂತೂ ತುಂಬ ಕ್ಯೂಟ್ ಆಗಿದೆ. ನಾನು ಯಾವತ್ತಾದ್ರೂ ಒಂದು ದಿವಸ ಆಫೀಸ್ಗೆ ಅದಕ್ಕೆ ಗ್ರೀನ್ ಕಲರ್ ಬ್ಲೌಸ್ ಹಾಕಿ ಉಡೋಣ ಅಂತ ಅಂದ್ಕೊಂಡಿದ್ದೀನಿ. ದಿಸ್ ಇಸ್ ಅ ಒನ್. ಆಮೇಲೆ ಇನ್ನೊಂದು ಬಂದು ಇದು ಬಂದು ಕಾಟನ್ ಸ್ಯಾರಿನೇ. ಇದೇನೋ ಇದು ಟಾನಲ್ ತೊಗೊಂಡಿದ್ದು ಆ ಥರ ಅಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಇದು ನನ್ನ ಸೆಲೆಕ್ಷನ್ ಆಯಿತಾ ಇದೆಲ್ಲ. ಅಂದರೆ ಅವರು ಆರ್ಗ್ಯಾನ್ಸಾ ಬೇಕು ಆ ಥರ ಹೇಳಿದ್ದೆಲ್ಲ ಅಮ್ಮ. ಬಟ್ ಚಾಯ್ಸ್ ಮಾಡಿದ್ದು ಜಾಸ್ತಿ ನಾನೇ. ಬಿಕಾಸ್ ಇದು ನಂಗೆ ನೋಡಿದ ತಕ್ಷಣ ಇಷ್ಟ ಆಯಿತು. ಅಮ್ಮ ಯೋಚನೆ ಮಾಡ್ತಾಯಿದ್ರು, ಅಯ್ಯೋ ತೊಗೊಳ್ಳೋದು ಬೇಡ ಅಂತ. ಬಟ್ ನಾನು ಅಂದೆ, ಹೆಂಗಿದ್ರು ನಾನೇ ಕೊಡಿಸ್ತಾ ಇರೋದಿಲ್ಲ ಅಮ್ಮ, ಎಲ್ಲ ನಾನೇನೇನು ಹೇಳ್ತೀನಿ ಅದನ್ನೆಲ್ಲ ನೀನು ತೊಗೊಂಡ್ಬಿಡು ಅಂತ ಅಂದೆ. ನೋಡಿ ಇದು ತುಂಬ ಚೆನ್ನಾಗಿದೆ ಇದು. ಇದನ್ನು ನಾನು ಕೂಡ ಆಫೀಸ್ಗೆ ಉಡ್ಬೋದು, ಆ ಥರ ಇದೆ ಕಾಟನ್ ಸ್ಯಾರಿ. ಬಟ್ ಲೆಟ್ ಸಿ, ಗೊತ್ತಿಲ್ಲ ಉಡ್ತೀನೋ ಇಲ್ಲ ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿದೆ ಇದೂ ಕೂಡ. ಸೊ ಇದು ಒಂದು. ನಿಮ್ಗೇನಂತ ಹೇಳಿದ್ರೆ, ಶ್ರೀರಾಮ್ಪುರ ಅಲ್ಲಿ ನಿಮಗೆ ಸ್ವಲ್ಪ ಎಲ್ಲದೂ ತುಂಬ ರೀಸನಬಲ್ ಆಗಿ ಸಿಕ್ಬಿಡುತ್ತೆ. ಅಮ್ಮಂಗೆ ಏನಂದರೆ ಆ ಥರ ಅಲ್ಲಿದವ್ರಿಗೆ ಒಂದೊಂದ್ಸಲ ಇಷ್ಟ ಆಗುತ್ತೆ ಈ ಥರದ್ದೆಲ್ಲ ತೊಗೊಳಕ್ಕೆ. ಆಮೇಲೆ ಇನ್ನೊಂದು ಸಾರಿ ನೋಡಿ, ಈ ಸಾರಿ ಎಷ್ಟು ಚೆನ್ನಾಗಿದೆ, ರೆಡ್ ಕಲರ್. ಆ್ಯಕ್ಚುಲಿ ನಾನು ಇದನ್ನು ತೊಗೊಳ್ಳೋಣ ಅಂತ ಇಟ್ಕೊಂಡಿದ್ದೆ. ಅಷ್ಟೊತ್ತಿಗೆ ಅಮ್ಮ ಇದನ್ನು ನಾನು ತೊಗೊತೀನಿ ಅಂತಂದರು. ಸರಿ ಅಂತ ಅಂದ್ಕೊಂಡು ನಾನು ಸುಮ್ಮನೆ ಅದೇ, ಹೆಂಗಿದ್ರು ಇಲ್ಲಿ ಬಿಡು, ನನಗೂ ಇಷ್ಟ ಆದರೆ ಉಟ್ಕೊಬೋದಲ್ಲ ಅಂತ. ಬಿಕಾಸ್ ನನ್ನ ಹತ್ರ ರೆಡ್ ಸಾರಿ ಕಲೆಕ್ಷನ್ ಬೇಜಾನ್ ಇದೆ. ಅದು ಎಷ್ಟಿದೆ ಅಂತ ಗೊತ್ತಿಲ್ಲ. ಸೊ ಇದನ್ನು ಯಾವತ್ತಾದ್ರೂ ಒಂದು ದಿವಸ ರೆಡ್ ಕಲರ್ದು ಬ್ಲೌಸ್ ಹಾಕೋಣ ಅಂತಿದ್ದೀನಿ. ದಿಸ್ ಇಸ್ ಆಲ್ಸೋ ಒನ್ ದಿಸ್ ಥಿಂಗ್. ಆಮೇಲೆ ತೋರಿಸ್ತೀನಿ, ಇನ್ನೊಂದಷ್ಟಿದೆ ನೈಟಿ ಮೆಟೀರಿಯಲ್ಸ್ ಎಲ್ಲ. ನೋಡಿ ಇದು ಎಲ್ಲ ಅವರು ನೈಟಿ ಸ್ಟಿಚ್ ಮಾಡ್ಕೋತಾರೆ ಅವರೇನೆ. ಅದಕ್ಕೆ ಇದೆಲ್ಲ ಸಾಫ್ಟ್ ಕಾಟನ್ ಬರುತ್ತಲ್ಲ, ಆ ಥರ ಮೆಟೀರಿಯಲ್ ತೊಗೋಬೇಕು ಅಂತ. ಆ್ಯಕ್ಚುಲಿ ಅವರು ಎಸ್ಪೆಷಲಿ ಈ ಥರ ಮೆಟೀರಿಯಲ್ಸ್ ತೊಗೊಳಕ್ಕೇ ಅವರು ನನಗೆ ಅಲ್ಲಿಗೆ ಬಾ ಕರ್ಕೊಂಡು ಹೋಗು ಅಂತ ಹೇಳೋದು. ಸೊ ಫೈನಲ್ ಆಗಿ ಫಸ್ಟ್ ಏನಂತ ಹೇಳಿದ್ರೆ, ಅಮ್ಮ ಇದನ್ನ ಚಾಯ್ಸ್ ಮಾಡಿ ಇಟ್ಕೊಂಡಿದ್ರು. ನೋಡಿ ಇದು ಪಿಂಕ್ ಕಲರ್ ಬಂದು ಪೋಲ್ಕಾ ಡಾಟ್ಸ್ ಥರ. ಸೊ ಇದನ್ನು ನೋಡಿದಾಗ ಅಮ್ಮ ಇದು ಒಂದನ್ನು ಇಟ್ಕೊಂಡಿದ್ರು. ಬಟ್ ಆಮೇಲೆ ನನಗೆ 2 ಇಷ್ಟ ಆಯ್ತಾಯ್ತಾ, ಅದೆರಡೂ ತೊಗೊಳ್ಳಿ, ಅದಕ್ಕೆ 3 ತೊಗೊಂಬಿಡಿ ಅಂತ ಅಂದೆ ನಾನು. ಅದರಲ್ಲಿ ಇನ್ನೊಂದು ಇದು ನನ್ನ ಚಾಯ್ಸು. ಇದನ್ನು ಡಾಟೇ. ಬಟ್ ಮನೇಲಿ ಏನಂದರೆ, ಮನೇಲಿ ಹಾಕ್ಕೊಂಡಿರ್ತಾರೆ ಸ್ವಲ್ಪ ಇದನ್ನು ಹಾಕ್ಕೊಂಡ್ರೆ ಬ್ರೈಟಾಗಿ ಕಾಣಿಸ್ತಾರೆ ಅಂತ ನನಗೆ. ಆಮೇಲೆ ಇನ್ನೊಂದು ಇದು ನೋಡಿ, ಇದು ಕೂಡ ತುಂಬ ಚೆನ್ನಾಗಿದೆ. ಮಟೀರಿಯಲ್ ಮಾತ್ರ ಸಕ್ಕತ್ತಾಗಿದೆ, ಸಾಫ್ಟ್ ಕಾಟನ್ ಆಯಿತಾ. ಹಂಗಂತ ಹೇಳ್ಬಿಟ್ಟು ಅದೇನು ತುಂಬ ತಳು
ಆ ಥರನೂ ಇಲ್ಲ. ಮೆಟೀರಿಯಲ್ ತುಂಬ ತಿಕ್ಕಾಗಿ ಕೂಡ ಇದೆ. ಅಂದರೆ ನಿಮ್ಗೆ ಅನಿಸುತ್ತೆ ತುಂಬ ಡ್ಯೂರಬಲ್, ಮನೆಯಲ್ಲಿ ಡೈಲಿ ಹಾಕಿದ್ರೆ ಇದು ತುಂಬ ದಿನ ಬರುತ್ತೆ ಅಂತಲೂ ಅನಿಸುತ್ತೆ. ಸೊ ಇದಿಷ್ಟು ತೊಗೊಂಡ್ರು. ಆಮೇಲೆ ಇನ್ನೊಂದು ಆರ್ಗ್ಯಾನ್ಸಾ ಸಾರಿ ತೊಗೊಂಡು. ನೋಡಿ, ನಾನು ಆಫೀಸಲ್ಲಿ ಕೊಟ್ಟಿದ್ರಲ್ಲ ಆ ಬ್ಯಾಗ್, ಇದು ತುಂಬ ಐಟಮ್ ಇದ್ರೊಳಗೆ ಹಾಕೊಬೋದು ಆಯಿತಾ. ಒಳ್ಳೆ ಚೆನ್ನಾಗಿದೆ. ನನಗಂತೂ ಶಾಪಿಂಗ್ ಮಾಡೋಕ್ಕೆ ಚೆನ್ನಾಗಾಗುತ್ತೆ. ಗುಡ್ ಚಾಯ್ಸ್ ಮಾಡಿದ್ದಾರೆ ಅವರು. ಇನ್ನೊಂದು ಇದು ಬ್ಯೂಟಿಫುಲ್ ಇದೆ ಈ ಆರ್ಗ್ಯಾನ್ಸಾ ಸಾರಿ. ನೋಡಿ ಎಷ್ಟು ಚೆಂದ ಇದೆ ನೋಡಿ. ಇಲ್ಲಿ ವರ್ಕ್ ಬರುತ್ತೆ, ಈ ಥರ ಪುಟ್ಟು ವರ್ಕು. ಆಮೇಲೆ ಇಲ್ಲಿ ಫ್ಲವರ್ಸ್ ಎಲ್ಲ ಇದೆ. ಅಮ್ಮ ಏನಂದರೆ ಒಂದು ಈ ಫ್ಲವರ್ ಇದೆಯಲ್ಲ ಈ ಥರ ಕಲರ್ದು ಒಂದು ಅವ್ರ ಹತ್ರ ಬ್ಲೌಸ್ ಆಲ್ರೆಡಿ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದಾರಂತೆ. ಅದು ಯಾವುದಕ್ಕೂ ಒಂದು ಸಾರಿನೇ ಇಲ್ಲ ಕಣೆ ಅಂತ ಹೇಳ್ತಾಯಿದ್ರು. ಸೊ ಫಸ್ಟ್ ಹೋಗಿದ ತಕ್ಷಣ ನಾವು ಆ ಸಾರಿಗೆ ಯಾವ್ದು ಮ್ಯಾಚ್ ಆಗುತ್ತೆ ಆ ಥರದ್ದು ಆರ್ಗ್ಯಾನ್ಸಾನೇ ತೊಗೊಳ್ಳೋಣ ಅಂತ ಇದ್ವಿ. ನೋಡಿ, ದಿಸ್ ಇಸ್ ದ ಆರ್ಗ್ಯಾನ್ಸಾ ಸಾರಿ. ಮತ್ತು ಮಟೀರಿಯಲ್ ಎಷ್ಟು ಸಾಫ್ಟ್ ಇದೆ ಅಂತ ಹೇಳಿದರೆ ತುಂಬ ಸಾಫ್ಟ್ ಇದೆ. ನಾನು ಅಲ್ಲಿ ನೋಡಿದಾಗ ನನಗೇನು ತೊಗೊಳ್ಬೇಕು ಅಂತ ಅನ್ನಿಸ್ಲೇ ಇಲ್ಲ. ಇವಾಗ ಮನೆಗೆ ಬಂದಮೇಲೆ ಅನಿಸ್ತಾ ಇದೆ, ಅಯ್ಯೋ ಐ ವುಡ್ ಹ್ಯಾವ್ ಆಲ್ಸೋ ಪರ್ಚೇಸ್ಡ್ ಈ ಥರ ಒಂದು ಮಟೀರಿಯಲಲ್ಲಿ ಯಾವುದಾದ್ರೂ ಒಂದು ತೊಗೊಬೇಕಾಗಿತ್ತು ಅಂತ ಈಗ ಅನ್ನಿಸ್ತಾ ಇದೆ. ಇಟ್ಸ್ ಓಕೆ. ನಾನು ಆ್ಯಕ್ಚುಲಿ ತುಂಬ 2 ಬ್ಯಾಗ್ ಟ್ರಾಲಿ ಬ್ಯಾಗ್ ಫುಲ್ಲು ಸಾರಿ, ಹೊಸ ಸಾರಿ ಇಟ್ಕೊಂಡಿದ್ದೀನಿ, ಇನ್ನೂ ಒಂದೂ ಉಟ್ಟಿಲ್ಲ. ಸೊ ಅದಕ್ಕೆ ಅನ್ಕೋತಾ ಇದ್ದೆ ಸ್ವಲ್ಪ ಅದನ್ನೆಲ್ಲ ಒಂದ್ಸಲನಾದ್ರೂ ಉಟ್ಬಿಟ್ಟು ಆಮೇಲೆ ಮತ್ತೆ ಬೈ ಮಾಡೋಣ ಅಂತ. ಬಟ್ ಸ್ಟಿಲ್ ನಾನೇನು ಸುಮ್ಮನೆ ಬರೀ ಕೈಯಲ್ಲಿ ಬಂದಿಲ್ಲ ಇವತ್ತು. ತೋರಿಸ್ತೀನಿ, ನಾನು ಏನೋ ಒಂದು ಪರ್ಚೇಸ್ ಮಾಡಿದ್ದೀನಿ. ಐ ಹೋಪ್ ಅದು ಚೆನ್ನಾಗಿದೆ ಅಂತ ಅಂದ್ಕೊತೀನಿ. ನೋಡಿ, ಟನ್ ದಿಸ್ ಬ್ಯೂಟಿಫುಲ್ ಸಾರಿ ಐ ಪರ್ಚೇಸ್ ಫ್ರಮ್ ದೇರ್. ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದನ್ನು ನನಗೆ ಈ ಥರ ಬನಾರಸಿ ಇದರಲ್ಲಿ ತುಂಬ ಇಷ್ಟ ಆಗುತ್ತೆ. ಮತ್ತು ಅಮ್ಮಂಗೆ ಆ್ಯಕ್ಚುಲಿ ಇನ್ನೊಂದು ಒಂಥರ ಈ ಬಾಟಲ್ ಗ್ರೀನ್ ಅಂತಾರಲ್ಲ ಆ ಥರದ್ದು ತಗೋ, ಅದು ಚೆನ್ನಾಗಿ ಕಾಣುತ್ತೆ ನಿಂಗೆ ಅಂತ ಇದ್ರು. ಬಟ್ ನಾನೇನಂದರೆ ಇವಾಗ ಒಂದು ಮೋಸ್ಟ್ಲಿ ಲಾಸ್ಟ್ ಈ 2025 ಫುಲ್ ಏನಂತ ಹೇಳಿದ್ರೆ ಗ್ರೀನ್ ಅಂತ ಹೇಳ್ಬಿಟ್ಟು ತುಂಬ ಗ್ರೀನ್ ಬೈ ಮಾಡಿದ್ದೆ. ಸೊ ಅದಕ್ಕೆ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿ ಅನಿಸು. ಲ್ಯಾವೆಂಡರ್ ನನ್ನ ಕಾಲೇಜ್ ಟೈಮ್ದು ನನ್ನ ಫೇವ್ರೆಟ್ ಕಲರ್ ಇತ್ತು ಲ್ಯಾವೆಂಡರ್. ಎಷ್ಟು ಅಂದರೆ ನಮ್ಮ ಮನೆಗೆ ಪೇಂಟ್ ಮಾಡಿಸುವಾಗ ಅಪ್ಪ ಅಮ್ಮ ಮನೆ, ನನ್ನ ತವ್ರ ಮನೆಗೆ, ಆವಾಗ ನಾನು ಹಠ ಮಾಡಿಬಿಟ್ಟು ನಾನು ಲ್ಯಾವೆಂಡರ್ದೇ ಪೇಂಟ್ ಮಾಡಿಸ್ಕೊಂಡಿದ್ದೆ ಎಲ್ಲ. ಅದನ್ನು ತುಂಬ ಲೈಕ್ ಮಾಡಿದ್ರು ಎಲ್ಲರೂ. ಸೊ ಅಷ್ಟು ಫೇವ್ರೆಟ್ ಇತ್ತು ಆವಾಗ. ಬಟ್ ಇವಾಗ ಆ ಥರ ಏನೂ ಇಲ್ಲ. ಇವಾಗೇನೋ ಗೊತ್ತಿಲ್ಲ, ನನಗೆ ರೆಡ್ ಮತ್ತು ಪಿಂಕ್ ತುಂಬ ಇಷ್ಟ ಆಗುತ್ತೆ. ಸೊ ಇವಾಗ ಅದಕ್ಕೆ ನನ್ನ ಹಳೆಯ ಫೇವ್ರೇಟ್ ಏನಿದೆ ಅದನ್ನು ಸ್ವಲ್ಪ ರೀಕಾಲ್ ಮಾಡಿಕೊಂಡು ಅದನ್ನು ಬೈ ಮಾಡಿದೆ ಇದನ್ನ. ಸೊ ಇದಕ್ಕೇನಂತ ಹೇಳಿದ್ರೆ ನನ್ನ ಹತ್ರ ಆಲ್ಮೋಸ್ಟ್ ಆಲ್ರೆಡಿ ರೆಡಿಮೇಡ್ ಬ್ಲೌಸಸ್ ತುಂಬ ಇದೆ ಅಲ್ಲ. ಇದಕ್ಕೆ ನಾನು ಐ ಕ್ಯಾನ್ ವೇರ್ ವೈಟ್ ಕಲರ್ ಅಂತೂ ಈಸಿಯಾಗಿ ಹೋಗುತ್ತೆ. ಈ ಥರ ಸಿಲ್ವರ್ ಕಲರ್ ಇಲ್ಲ ವೈಟ್ ಕಲರಲ್ಲಿ ನನ್ನ ಹತ್ರ ರೆಡಿಮೇಡಲ್ಲಿನೂ ಇದೆ. ಹಾಗೆ ಈ ಥರ ಬನಾರಸಿಯಲ್ಲಿ ಒಂದು ವೈಟ್ ಕಲರ್ ಹೊಲಿಸಿದ್ದೀನಿ ನಾನು ಬೇರೆ ಇದಕ್ಕೆ, ಅದಿಷ್ಟು ಫುಲ್ ಸ್ಲೀವ್ ಇದೆ, ಅದು ಕೂಡ ಆಗುತ್ತೆ. ಅದಿಲ್ಲ ಅಂತ ಹೇಳಿದರೆ ಇದಕ್ಕೆ ಇನ್ನೊಂಥರ ಮರೂನ್ ರೆಡ್ ಅಂತ ಬರುತ್ತಲ್ಲ ಆ ಬ್ಲೌಸ್ನ ಕಾಂಬಿನೇಷನ್ ಮಾಡೋಣ ಅಂತ ಇಲ್ಲಿದೆ ನೋಡಿ. ಇದು ಈ ಟೀ ಶರ್ಟಲ್ಲಿ ಇದೆಯಲ್ಲ ಅದು ಆ ಥರ ಮಾಡುವಂಥ ಸ್ವಲ್ಪ ಡಿಫ್ರೆಂಟಾಗಿ ಸಕ್ಕದಾಗಿ ಕಾಣುತ್ತೆ. ಆಲ್ರೆಡಿ ಅದೆಲ್ಲ ತಲೆಯಲ್ಲಿ ಇಟ್ಕೊಂಡು ಬಂದು ಇದನ್ನು ಬೈ ಮಾಡಿದೆ. ಅಮ್ಮ ಅಂತ ಇದ್ರು ಏನೇ ಬೇರೆದೆಲ್ಲ ತೊಗೊತಾ ಇಲ್ಲಲ್ಲ ತಗೋ ಅಂತ. ನಾನು ಅಂದ್ಕೊಂಡೆ ಅಯ್ಯೋ ಬರೀ ಅದೇ ಶಾಪಿಂಗ್ ಮಾಡಿ ಹುಚ್ಚಿ ಥರ ಎಲ್ಲ ಕಡೆ ಶಾಪಿಂಗ್ ಮಾಡ್ತೀನಿ ನಾನು. ಅದಕ್ಕೆ ಸ್ವಲ್ಪ ಕಂಟ್ರೋಲಲ್ಲಿ ಇರೋಣ ಅಂತ ಹೇಳ್ಬಿಟ್ಟು ಇವತ್ತು ತುಂಬ ಕಷ್ಟಪಟ್ಟು ಕಂಟ್ರೋಲ್ ಮಾಡಿ ಶಾಪಿಂಗ್ ಮಾಡ್ದಂಗೆ ಒಂದೇ ಒಂದು ಸಾರಿ ತೊಗೊಂಬಂದು. ನನ್ನ ಲೈಫಲ್ಲಿ ಯಾವತ್ತೂ ಶಾಪಿಂಗ್ ಹೋದರೆ ಯಾವುದೇ ಐಟಮ್ ಆಗಲಿ ನಾವು ಒಂದಂತ ಯಾವತ್ತೂ ಬೈ ಮಾಡಿಲ್ಲ. ಇದೆಲ್ಲ ಮದುವೆ ಆದಮೇಲಿನ ಕತೆ. ಮುಂಚೆ ಎಲ್ಲ ಅಂದರೆ ಅಮ್ಮ ಅಪ್ಪ ಎಲ್ಲ ಲಿಮಿಟೆಡಾಗಿ ನನಗೆ ಏನೋ ದುಡ್ಡು ಕೊಡ್ತಾಯಿದ್ರು, ಅದ್ರ ಪ್ರಕಾರ ಶಾಪಿಂಗ್ ಮಾಡ್ಕೊಂಬರ್ತಾಯಿದ್ದೆ. ಬಟ್ ಮದುವೆ ಆದಮೇಲೆ ಅದೇನೋ ಗೊತ್ತಿಲ್ಲ ಫುಲ್ಲು ಚೇಂಜ್ ಆಯಿತು. ನನ್ನ ಹಸ್ಬೆಂಡ್ ಒಂಥರ ಏನು ಹೇಳಬೇಕು, ಕ್ರಿಸ್ಮಸ್ ಟೈಮಲ್ಲ ಈಸ್ ಲೈಕ್ ಅ ಸೀಕ್ರೆಟ್ ಸ್ಯಾಂಟಾ. ಇವಾಗ ಅಟ್ಲೀಸ್ಟ್ ನಾನು ಆನ್ ಮಾಡಿನೂ ತೊಗೊತೀನಿ. ಬಟ್ ಅವಾಗ ನಾನು ಇನ್ನೂ ಆನ್ ಕೂಡ ಮಾಡ್ತಾಯಿಲ್ಲ. ಬಟ್ ಸ್ಟಿಲ್ ನಂದು ಏನು ವಿಶ್ ಇದೆ ಎಲ್ಲ ಫುಲ್ಫಿಲ್ ಮಾಡಿದ್ದಾರೆ. ಒಂಥರ ನಂಗೆ ಏನಂತ ಹೇಳಿದ್ರೆ ನಂದು ಮದುವೆ ಆಗೋಕ್ಕಿಂತ ಮುಂಚೆ ನಂಗೆ ಏನೇನು ವಿಶ್ ಇತ್ತು ಆ ಚಿಕ್ಕ ಚೈಲ್ಡ್ಹುಡ್ಡಿಂದ ಹಿಡಿದು ಒಂದು ದೊಡ್ಡ ಹುಡುಗಿಯಾಗಿ ಮದುವೆ ಆಗೋದಂಗೆ ಅದೆಲ್ಲನೂ ನಾನು 1 ವರ್ಷದಲ್ಲೇ ಫುಲ್ಫಿಲ್ ಮಾಡ್ಕೊಂಡಿದ್ದೆ. ಅಷ್ಟು ಎಲ್ಲ ಕೊಡಿಸ್ತಾಯಿದ್ರು. ಮತ್ತೇನು ಗೊತ್ತಾ, ಮದುವೆ ಆಗಿ ಹೊಸಲ್ಲ ಅಪ್ ಟು ಒಂದು 7 years ಎಲ್ಲ ಹಸ್ಬೆಂಡ್ಸ್ ತುಂಬ ಓವರ್ ಪ್ಯಾಂಪರ್ ಕೂಡ ಮಾಡ್ತಾರೆ. ನಮ್ಮದೊಂದು ಆಲ್ಮೋಸ್ಟ್ 5 to 7 years ಅಂತೂ ಕೇಳಿದೆಲ್ಲ ಕೊಡಿಸಿದ್ದಾರೆ. ಸೊ ಇವಾಗ ಏನಂತ ಹೇಳಿದ್ರೆ ಸ್ವಲ್ಪ ಕ್ವೆಶನ್ ಮಾಡ್ತಾರೆ, ಯು ಆಲ್ರೆಡಿ ಡಿಡ್ ಶಾಪಿಂಗ್ ಅದು ಇದು ಅಂತ. ಬಟ್ ಇವಾಗ ಏನಂತ ಹೇಳಿ ಸಿಚುವೇಶನ್ ಇಸ್ ಡಿಫ್ರೆಂಟ್. ಐ ಆಮ್ ಆಲ್ಸೋ ಅರ್ನಿಂಗ್. ಸೊ ನನಗೇನಾದರೂ ಬೇಕಂದರೆ ಐ ಡೋಂಟ್ ಥಿಂಕ್ ಐ ಬೈ ಆ್ಯಂಡ್ ಕಮ್. ಸೊ ದಿಸ್ ಈಸ್ ಮೈ ಫೇವ್ರೆಟ್ ಸಾರಿ. ಇವಾಗ ನೋಡೋಣ ಇದಕ್ಕೆ ಏನೇನು ಥರ ಮಾಡ್ಬೋದು. ಬ್ಲೌಸ್ ಎಲ್ಲ ಮಾಡಿಬಿಡ್ತೀನಿ ನಾನು. ಸೊ ದ್ಯಾಟ್ಸ್ ಅಬೌಟ್ ಟುಡೇಸ್ ಶಾಪಿಂಗ್. ನಿಮ್ಗೆ ಯಾರಿಗಾದರೂ
ಶ್ರೀರಾಮ್ಪುರಕ್ಕೆ ಹೋಗಬೇಕು ಅಂತ ಹೇಳಿದರೆ ಇದು ಎಲ್ಲಿದೆ ಅಂತ ಹೇಳಿದ್ರೆ ರಾಜಾಜಿನಗರ್ ಹತ್ರ ಬರುತ್ತೆ. ನೀವು ಲೊಕೇಶನ್ ಹಾಕ್ಕೊಂಡು ಆಟೋದಲ್ಲಿ ಕುತ್ಕೊಂಡು ಬರ್ಬೋದು. ನಾವು ಹಾಗೆ ಮಾಡಿದ್ವಿ ಇವತ್ತು. ಫಸ್ಟ್ ನಾನು ಏನು ಮಾಡಿದೆ ಅಂತ ಹೇಳಿದರೆ ಕಾರಲ್ಲಿ ಹೋದ್ವಿ ರಾಜಾಜಿನಗರ್ ತನಕ. ಆಮೇಲೆ ಅಲ್ಲಿ ಕಾರನ್ನ ಸ್ಟಾಪ್ ಮಾಡಿ ನನ್ನೊಂದು ಪಾಯಿಂಟ್ ಇದೆ, ಆಶಾ ಸ್ವೀಟ್ಸ್ ಅಂತ ಒಂದು ಸ್ವೀಟ್ ಸೆಂಟರ್ ಬರುತ್ತೆ. ಅಲ್ಲಿ ನಾವು ಆಲ್ರೆಡಿ ನಾನು ಇವತ್ತು ತೋರಿಸಿದ್ದೀನಿ ಆಶಾ ಸ್ವೀಟ್ಸ್ನ. ಅಲ್ಲಿ ನಾನು ಸ್ವೀಟೆಲ್ಲ ತೊಗೊಂಡಿದ್ದೀನಿ. ಸೊ ಅಲ್ಲಿ ಹತ್ತಿರದಲ್ಲಿ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ನಾನು ಕಾರ್ ಪಾರ್ಕ್ ಮಾಡಿಬಿಟ್ಟು ನಾನು ಆಮೇಲೆ ಆಟೋ ತೊಗೊಂಡು ಇದಕ್ಕೆ ಹೋದೆ ಶ್ರೀರಾಮ್ಪುರಕ್ಕೆ. ಬಿಕಾಸ್ ಅದಕ್ಕೆ ಗಲ್ಲಿಯಲ್ಲಿ ನಮಗೆ ಕಾರ್ ತೊಗೊಂಡು ಹೋಗೋಕ್ಕಾಗಲ್ಲ. ಆ್ಯಂಡ್ ದೆನ್ ದ್ಯಾಟ್ ಈಸ್ ಒನ್ ಥಿಂಗ್. ಆಮೇಲೆ ಅಲ್ಲಿ ನಿಮಗೆ ಪಾರ್ಕಿಂಗ್ ಪ್ಲೇಸ್ ಕೂಡ ಸಿಗಲ್ಲ. ಸೊ ಯಾರು ಕೂಡ ಕಾರಲ್ಲಿ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಬಿಡಿ. ಇನ್ ಕೇಸ್ ನೀವೇನಾದರೂ ಕಾರಲ್ಲಿ ಹೋಗ್ತಾ ಇದ್ದರೆ ರಾಜಾಜಿನಗರ್ ಹತ್ರ ಎಲ್ಲಾದರೂ ಪಾರ್ಕ್ ಮಾಡಿಬಿಟ್ಟು, ಇಲ್ಲ ಲೂಲು ಮಾಲ್ ಎದುರುಗಡೆ, ನೀವು ಲೂಲು ಮಾಲ್ ಒಳಗಡೆ ಪಾರ್ಕ್ ಮಾಡಿನೂ, ಬಿಕಾಸ್ ಇಟ್ಸ್ ಅ ಪೇ ಆ್ಯಂಡ್ ಪಾರ್ಕ್ ಅಲ್ವಾ, ನೀವು ಮಾಡಿಬಿಟ್ಟು ಕೂಡ ಹೋಗ್ಬೋದು ಅನ್ಸುತ್ತೆ. ಐ ಡೋಂಟ್ ನೋ, ಅದು ನಾನು ಆ ಥರ ಐಡಿಯಾ ಕೊಡೋಕ್ಕೆ ಬರಲ್ಲ. ಇಟ್ಸ್ ಯುವರ್ ವಿಶ್. ಬಟ್ ಲೂಲು ಮಾಲ್ ಆಪೋಸಿಟೇ ಇದ್ರದ್ದು ರೋಡ್ ಬರುತ್ತೆ. ಸೊ ನಾನು ಇವತ್ತು ಲೂಲು ಮಾಲ್ಗೂ ಹೋಗಿದ್ದೆ. ಆಮೇಲೆ ಅದನ್ನೆಲ್ಲ ನೋಡಿದಿರ ನೀವು ಆಲ್ರೆಡಿ ಈ ವಿಡಿಯೋದಲ್ಲಿ. ಸೊ ಇವತ್ತೇನಂತ ಹೇಳಿದರೆ, ನಾನು ಈ ಸ್ವೆಟ್ ಟಿ ಶರ್ಟ್ಸ್ ಇದು ಹಾಕ್ಕೊಂಡಿದ್ದೀನಲ್ಲ, ಇದು ಆ್ಯಕ್ಚುಲಿ ನಂದು ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ ಕೊಟ್ಟಿದ್ದು ನನ್ನ ಬರ್ತ್ಡೇಗಂತ. ಸೊ ಅವ್ಳಿಗೆ ಏನೂ ಗೊತ್ತಿಲ್ಲ. ಇವಾಗ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನಾವಿಬ್ಬರು ಅಷ್ಟೊಂದು ಕಾಂಟ್ಯಾಕ್ಟಲ್ಲಿಲ್ಲ, ಮಾತಾಡ್ತಾ ಇಲ್ಲ. ಬಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೆಂಗಂತ ಹೇಳಿದರೆ, ಯಾರೋ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಮಾಡಿಬಿಟ್ಟು ಎಟ್ ದ ಎಂಡ್ ಒಂಥರ ಈಗ ನನ್ನ ಮೇಲೆ ಒಂಥರ ಬ್ಲೇಮ್ ಆದಂಗೆ ಆಯಿತು. ಸೊ ವಿ ಆರ್ ನಾಟ್ ಟಾಕಿಂಗ್. ಬಟ್ ಅಷ್ಟೊಂದೇನು ಇವಾಗ ಇಂಟ್ರಾಕ್ಷನ್ ಇಲ್ಲ. ಬಟ್ ಸ್ಟಿಲ್ ನಾನು ಅವಳು ಎಷ್ಟೊಂದು ಗಿಫ್ಟ್ಸ್ ಕೊಟ್ಟಿದ್ದಾಳೆ. ನನ್ನ ವಾಚ್ ಅಂತೆ, ಈ ಥರ ಮತ್ತು ಇಲ್ಲಿ ಹಾಕೋಣ ಥರ ಬ್ರೆಸ್ಲೆಟ್ಸ್, ಅದೆಲ್ಲ ನಾನು ನೋಡಿದಾಗ ಯಾವಾಗೂ ಅವಳನ್ನ ಮಿಸ್ ಮಾಡ್ಕೊತೀನಿ. ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಸ್ ಜಸ್ಟ್ ಅ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ವಿ ಶುಡ್ ರೀಯುನೈಟ್ ಅಂತ ನಾನು ಅನ್ಕೊತೀನಿ. ಸೊ ದಟ್ಸ್ ಅಬೌಟ್ ದಿಸ್ ಟಿ ಶರ್ಟ್. ಇದನ್ನು ಹಾಕೊಂಡಾಗ ಯಾವಾಗಲೂ ನಂಗೆ ತುಂಬ ಚೆಂದ ಫೀಲ್ ಅನಿಸುತ್ತೆ. ಸೊ ಐ ಮಿಸ್ ಹರ್. So through this message, and through this video, I want to convey her. Let's see, she may come back in my life ಅಂತ ಅನ್ಕೊತೀನಿ ನಾನು. ಸೊ ದಟ್ಸ್ ಅಬೌಟ್ ಟುಡೇಸ್ ವ್ಲಾಗ್. ನಾನು ಅನ್ಕೋತೀನಿ ನಿಮಗೆಲ್ಲ ನನ್ನ ವ್ಲಾಗ್ ಇಷ್ಟ ಆಗಿದೆ ಅಂತ. ನಿಮ್ಗೆ ಯಾರ್ಯಾರಿಗೆ ವ್ಲಾಗ್ ಇಷ್ಟ ಆಗಿದೆ ನೀವೆಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಕೂಡ ಹೇಳಿ ಈ ಥರ ಒಂದು ಚಾನಲ್ ಇದೆ ಅಂತ. ಅವ್ರಿಗೂ ಕೂಡ ನನ್ನ ಚಾನಲ್ನ ಶೇರ್ ಮಾಡಿ, ಅವ್ರಿಗೂ ಲೈಕ್ ಮತ್ತು ಕಮೆಂಟ್ಸ್ನ ಹಾಕಕ್ಕೆ ಹೇಳಿ. ಮತ್ತು ಮೋರ್ ಇಂಟ್ರ್ಯಾಕ್ಷನ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಅನ್ಕೊತೀನಿ. ಬಿಕಾಸ್ ನಾನು ಯಾವಾಗ ವಿಡಿಯೋ ಮಾಡಲ್ಲ ಆವಾಗ ಎಲ್ಲರೂ ಹೇಳ್ತೀರಾ ವಿಡಿಯೋ ಬೇಕಾಗಿತ್ತು, ಮಾಡಿ ಚೆನ್ನಾಗಿದೆ ನಾವು ನೋಡ್ತೀವಿ ಅಂತ. ಬಟ್ ಇನ್ನೊಂದು ಸ್ವಲ್ಪ ಇಂಟ್ರ್ಯಾಕ್ಷನ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಕೊತೀನಿ. ಸೊ ದಟ್ಸ್ ಅಬೌಟ್ ಟುಡೇಸ್ ವ್ಲಾಗ್. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.